ನಡಿಲಿವ ಸುರವಿಗೆ ಸರಸ್ವತಿನ ನೆನೆದ ಸುರವಿಗೆ ಸರಸ್ವತಿನ ನೆನೆದ ಸುರವಿಗೆ ಸರಸ್ವತಿನ ನೆನೆಸ ಬದಲ ನಾಲಿಗಿಲೆ ಬದಲವಾದರ ಕರುಣಿ ಸಖಿನ ಕರೆಸ ಬದಲ ನಾಲಿಗೆನೆ ಬದಲವಾದರ ಕರುಣೆ ಸಗಿನ ಕರೆಸ ಕಾನ್ಯ ಮಾತ್ರ ದಿತ್ತಾಕ್ಷರಿ ಎಣಿಸೋ ಕಾನ್ಯ ಮಾತ್ರ ದಿತ್ತಾಕ್ಷರಿ ಎಣಿಸೋ ಕಾನ್ಯ ಮಾತ್ರ ದಿತ್ತಾಕ್ಷರಿ ಎಣಿಸೋ ಮಂತ್ರದಿಂದ ಪಂಚಾಕ್ಷರಿ ಕಲಿತ ಅಂಕೆ ಮಾಗೆ ಗುಣಸೋ ಅಮ್ಮಾಯಿಂದ ಅಂಕೆ ಮಾಗೆ ಗುಣಸೋ ಆಕೆಯ ಮಂತ್ರದಿಂದ ಪಂಚಾಕ್ಷರಿ ಕಲಿತ ಅಂಕೆ ಮಾಗೆ ಗುಣಸೋ ಷಡಾಕ್ಷರಿ ಮಂತ್ರ ಅಕಿವ ಜಪಿಸೋ ಷಡಾಕ್ಷರಿ ಮಂತ್ರ ಅಕಿವ ಜಪಿಸೋ ಷಡಾಕ್ಷರಿ ಮಂತ್ರ ಅಕಿವ ಜಪಿಸೋ ಅಕಿಯ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ಕಂಡಾರ ಕೈಲಾಸ ಅವನ ಕೈಯಾಗ ಕಂಡಾರ ಕೈಲಾಸ ಮೂರು ಮಂದಿ ಕಂಡಾರ ಕೈಲಾಸ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ಕಂಡಾನ ಕೈಲಾಸ ಕೈಲಾಸದೊಳಗ ಕಂಡಾರ ಕೈಲಾಸ ಬಾಳಿಗೆರೆ ಕಲಿಗೆ ಬಂಗಾರ ಕಾಳಸೋ ಬಾಳಿಗೆರೆ ಕಲಿಗೆ ಬಂಗಾರ ಕಾಳಸೋ ಬಾಳಿಗೆರೆ ಕಲಿಗೆ ಬಂಗಾರ ಕಾಳಸೋ ಈ ಕವಿಯ ಅಪ್ಪನಾಗ ಕನಸ ಬೀಳೋದು ತುಳಿ ನಾಲಿಗೆ ಅಪ್ಪನಾಗ ಕನಸ ಬೀಳೋದು ತುಳಿ ನಾಲಿಗೆ ಏನ್ ಹೇಳತ್ತೀರಿಪ್ಪ
ಬರಾನ ಹುಡುಗೊಂದು ಹೊಸದ ಹುಟ್ಟಿತ್ಲ ಇವತ್ತ ಇಂದ ಬಹುಶಃ ಈಗ ಇರ್ಲಿ ಯಾಕಂದ್ರ ಎಡಬಿಡದೆ ಕಾರ್ಯಕ್ರಮ ಮಾಡ್ಲತ್ತಾರ ಅವರು ಬಿ ಹೌದಿವ ಮತ್ತ ರಾತ್ರಿ ಹೋಗಿ ಬೇರೆ ಕಡೆ ಹಾಡಿ ಬಂದಾರ ಮತ್ತ ಇಲ್ಲಿ ಬಂದ್ ಹಾಜರಾಗ್ಯಾರಪ್ಪ ಅಂದ್ರೆ ಬಾರಿಸೋದ್ರಲ್ಲಾಗ್ಲಿ ಹೇಳೋದ್ರಲ್ಲಾಗ್ಲಿ ಕೇಳೋದ್ರಲ್ಲಾಗ್ಲಿ ಭಯಾನವನ್ನ ಮಾತಾಡೋದ್ರಲ್ಲಾಗ್ಲಿ ಲೋಪದೋಷ ಆಗ್ತಿರ್ತಾವ ಮಷೀನ್ ಅಂತ ಮಷೀನ್ ಬಂದು ಬಿಡ್ತಾವಪ್ಪ ಏನ ಮನುಷ್ಯ ಬಿಡ್ತಪ್ಪ ಇವನು ಬಂದು ಬಿಡ್ತಾನ ಒದರಿ ಹಿಂಗಲ್ಲ ಗಾಡಿ ಓಡಿ 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 ಎಷ್ಟು ಓಡುದೈತದ ಹೌದು ಒಂದ್ ಜರಾರೆ ತೇಕ್ ಹತ್ತುದಲ್ಲ ನಿಂದ್ರಬೇಕ ಗಾಡಿ ಬಂದು ಬಿದ್ದಲ್ಲಿ ಹಂಗ ಅವರು ಎದ್ದ ತಕ್ಷಣ ಸ್ತೋತ್ರ ಮಾಡ್ಲತ್ತಾರು ಓಂ ಹರ ಶಂಕರ ವರ್ಣನ ಭಯಂಕರ ಹೌದು ಅಂತ ಹೇಳ್ತಾನಂತ ಹೇಳತ್ಯಾರ ಎಲ್ಲಾ ನನ್ನಿಂದ ಆಗೈತಿ ಮಕ್ಕ ಮದೀನಾದಾಗಿದ್ದವನು ನೀನೇ ಮುನಿಗಿದ ಸೂರ್ಯ ನೆಬಿಸಿದವನು ನೀನೇ ಯಾವ ಮೌಲಾಲಿ ಶರಣರ ಸುದ್ದಿ ಹೇಳತ್ಯಾರ ಮತ್ತ ಗಂಗಾ ಬೇಕ ಗೌರಿ ಬೇಕ ಗಂಗಾಧರ ಗೌರಿಧರ ಇವ್ ಯಾವಾಗ ಗಂಗಾಧರ ಯಾವಾಗ ಅದಿ ನೆತ್ತಾಗ ಹಾಕಿ ಬಂದು ಕುತ್ತಾಗ ಗಂಗಾಧರ ಅದಿ ಗೌರಿ ಮಗಲಾಗ ಗೌರಿ ಇದ್ದಾಗ ಗೌರಿಧರ ಅದಿ ಧರಿಸಿದಕ್ಕ ಧರ ಇವ್ರು ಬಂದು ಕೂತದಕ್ಕ ಆಮೇಲೆ ಎಲ್ಲ ಹೆಸರ ನಾವ್ ಬಂದಾಗ ನಿನಗೆ ಹೆಸರ ಆಮೇಲೆ ಅದಿ ಗೌರಿಧರ ನಂತರ ಅದಿ ಗಂಗಾಧರ ನಾ ಬಂದ ಬಳಕ ನಾ ಬರೋಕಿಂತ ಮೊದಲು ಯಾವ ಧರ ಆಗಿದಿ ಯಾವ ಧರಾನು ಇಲ್ಲ ಧರಾನು ಇಲ್ಲ ಹರಾನು ಇಲ್ಲ ನೀವು ಹೊಸಾನು ಇಲ್ಲ ಅದಕ್ಕೆ ಈಗೇನ್ ಹೇಳತ್ತಾರು ಏನಂತ ಹೇಳ್ತಾರೆ ನಿನ್ನೆ ಒಂದ್ ಮಾತು ಕೇಳಿದ್ರು ಅವ್ರ ಏನಂತ ಗಂಡ ಹಾಡವ್ರ ಹೌದು 7 ಹುಟ್ಟಿದ ಬದುಕತೈತಿ 9 ಹುಟ್ಟಿದ ಬದುಕತೈತಿ 8 ಹುಟ್ಟಿದ ಯಾಕೆ ಬದುಕಂಗಿಲ್ಲ ಅಂತ ಇಷ್ಟ 3 ವಿಷಯ ಇದ್ದು ಒಟ್ಟ ಒಂದ್ ವಿಷಯ ಕೇಳ್ಯಾರು ಅದಕ್ಕೆ ನಮಗ್ ಎನ್ಸಿದಕ್ಕ ಅವರು ಅದನ್ನ ನೆನಪು ಹಿಡ್ಕೊಂಡಾರ ಬರಬರಿ ಅವ್ರದು ಅದನ್ನ ನೆನಪು ಹಿಡ್ಕೊಂಡ್ರಿ ಈಗ ಇರುವತ್ತಕ್ಕೆ ನಾನು ಕೇಳಿದ್ದು ಅಲ್ಲೇ ಮರ್ತಾರಿ ನತ್ತನ ಕಾಕ ಮರ್ತಾನ ಯಾಕ್ರಿ ಕಕ್ಕ ಹುಡುಗರೇ ಇಲ್ಲಪ್ಪ ನಿನ್ನೆ ರಾತ್ರಿ ಹಿಡ್ಕೊಂಡ ಸೀತಾನ ಸುದ್ದಿ ಕೇಳಾಳಕಿ ನಿನಗೆ ಹೇಳೋದಾಗಿಲ್ಲ ಅಂತ ನೀನು ಬಂದು ಕೇಳ್ಬೇಕಾಗಿತ್ತಲ್ಲ ಕೇಳ್ಬೇಕಲ್ಲ ಕಾಕ ಇವನ್ ಯಾಕೆ ಕುಲ್ಲ ಬಿಡ್ಲಾತೀರಿ ಇದಿಲ್ಲ ಇವ್ನ ಅರ್ಧ ರೊಕ್ಕ ಕೊಡವ್ರದಿರೇನು ಇಲ್ಲ ಅವಂಗ ಅರ್ಧ ರೊಕ್ಕ ಕೊಡವ್ರದಿ ಇವತ್ತು ಹೇಳ್ರಿ ರೊಕ್ಕ ಅವಂಗ ಅರ್ಧ ಕೊಡ್ತೀವಿ ತಂಗಿ ಅರ್ಧ ನಿನಗೆ ಹೆಸರು ಕೊಡ್ತೀವಿ ಅಂತ ಹೇಳ್ರಿ ಅವ್ನ ಕೇಳೋದು ಬಿಡ್ರಿ ಯಾಕಂದ್ರ ನಾವ್ ಹೇಳ್ತೀವಿ ಎಮ್ಮಿ ಹಿಂಡತೈತಿ ಬಾಳ ಹಿಂಡ್ಕೊಲಕ್ ಹೋದ್ರ ರಕ್ತ ಹಿಂಡಕ್ ಚಾಲೂ ಮಾಡ್ತೈತಿ ಹೌದೇವ ಎಮ್ಮಿ ಹಿಂಡತೈತಿ ಬಾಳ ಹಿಂಡ್ರು ರಕ್ತಾನು ಹಿಂಡತೈತಿ ಹಂಗ ಇರ್ಲಿ ಯಾಕಂದ್ರ ಕೇಳವ್ರ ಬೇಕ ಹೌದು ಹೇಳವ್ರಿಗೆ ಜರ ಜ್ಞಾನೋದಯ ಆತೈತಿ ಏನೋ ತಿಳಿದಟ್ ಹೇಳ್ಬೇಕಾಗೈತಿ ಹೇಳ್ರಿ ಎಂಟ್ರಾಗಿನೂ ಯಾಕೆ ಬದಕಂಗಿಲ್ಲ ಯಾಕೆ ಬದುಕುದಿಲ್ಲ ತಮ್ಮ ನೋಡು ಒಂದೇ ತಿಂಗಳು ಹಿಡ್ಕೊಂಡ 3 4 5 6 7 8 8 ತಕ ಯಾಕಪ್ಪ ಅಂದ್ರೆ ಅಲ್ಲಿ ನ್ಯಾಯ ಅನ್ಯಾಯದ ಚಕ್ರ ತಿರುಗತೈತಿ ಒಳಗ ಹೌದಿಲ್ಲ ಯಾವ್ದ ನ್ಯಾಯ ಅನ್ಯಾಯ ಚಕ್ರ ತಿರುಗತಿರ್ತೈತಿ ಹೌದಿಲ್ಲ ಬರೀ ಹೊರಗೆ ಬರೋದು 1 ತಿಂಗಳ ಬಾಕಿ ಉಳಿದಿರ್ತೈತಿ ಹೌದು ಯಾಕಪ್ಪ ಅಂದ್ರೆ ನೀ ನೋಡುವ ಚಕ್ರದೊಳಗ ಜರ್ಕರ ಚಕ್ರ ತಿರುಗುವಾಗ ಒಳಗೊಂದು ಕಮಲ್ ಅನ್ನುವಂತ ಚಕ್ರ ಇರ್ತೈತಿ ಅದು ಎನಿ ಟೈಮ್ ಹಿಂಗ್ ತಿರುಗೋತಿರ್ತೈತಿ ಅದ ಯಾವತ್ತು ಎಡಬಿಡುವೆ ಅದ 8 ಒಳಗೆ ಜೋರ್ ತಿರುಗುತ್ತಿರ್ತೈತಿ ಅವಾಗ ಅದು ಯಾಕೆ ಅದ್ರೊಳಗ ಜರ್ಕರ್ತೆ ನಿನ್ನಲ್ಲಿ ಅನ್ಯಾಯ ಆಗಿತ್ತಪ್ಪ ಅಂತಂದ್ರ ಅನ್ಯಾಯ ಆಗಿತ್ತು ನಿನ್ನ ಅಲ್ಲಿ ಸಮಾಪ್ತಿ ಬಂದಿತ್ತಂದ್ರ ಮಾತ್ರ ಚಕ್ರದೊಳಗ ಆ ಚಕ್ರ ತಿರುಗುವಾಗ ಆ ಚಕ್ರದೊಳಗ ಬಾಂಧಿವ ಸಿಕ್ತಂದ್ರೆ ಫೇಲ್ ಆಗಿ ಹೋಗ್ತೈತೆ ಮಣ್ಣಿನ ಟ್ಯಾಕ್ ನ್ಯಾಯ ಇತ್ತು 9 ತಿಂಗಳು 9 ದಿವಸ ಗಡ್ಲೆ ಆಗದಿ ಚಂದಂಗ್ ಕಡಿಯಾಕ ಆಗ್ತೈತಿ ಒಳಗ ನ್ಯಾಯ ಅನ್ಯಾಯ ಅಲ್ಲೇ ನೀರ ಜ್ಞಾನ ಎಲ್ಲಾ ಬಿಡುಗಡೆ ಆಗಿ ಬರೋದು ತಾಯಿ ಹೊಟ್ಟೆಗಾಗಿ ಬರ್ತಿರ್ತೈತಿ ಈಗ ನೋಡ್ರಿ ನೀವು ಎಷ್ಟೋ ಕೂಸುಗಳು ಹುಟ್ಟಿದ ತಕ್ಷಣನೇ ಸಾಯ್ತಾವ ಭೂಮಿಗೆ ಬಿದ್ದ ಬಳಕ ಬಾಯಿನೂ ತೆರೆಯಂಗಿಲ್ಲ ಏನೂ ಇಲ್ಲ ಹುಟ್ಟಿದ ತಕ್ಷಣ ಸಾಯ್ತಾವ ಯಾಕ್ರಿ ಮನುಷ್ಯ ನೋಡು ಈಗ ಒಬ್ಬೊಬ್ರು ಏನಾಗಿರ್ತೈತಿ ಗಾಡಿ ಒಳಗೆ ಹೋಗಾಗ ದುರ್ಮರಣ ಆಗಿರ್ತೈತಿ ಆಗ್ತಾವಲ್ಲ ಕುಡದ ಕೇಸಿಂದ ಎಷ್ಟೋ ಮಂದಿ ಗಾಡಿ ಒಳಗ ಬಿದ್ದು ಸಿಕ್ಕ ಸಾಯ್ತಾರ ಹೌದಿಲ್ಲ ತಮ್ಮ ಕೈದಿಂದ ಕುಡದ ಸಾಯವ್ರಿಗೆ ಮ್ಯಾಗಿನ ಅಲಾವ್ ಆಗಿರಂಗಿಲ್ಲ ಬರ್ಲಾಕ ಮ್ಯಾಗಿನ ಅಲಾವ್ ಆಗಿರಂಗಿಲ್ಲ ಇಲ್ಲ ಈಗ ಎಷ್ಟೋ ಮಂದಿ ದೇನೆ ಮಾಡ್ಕೊಂಡು ಊರ್ಲಾಕೊಂಡು ಸಾಯ್ತಾರ ವಿಷ ಸಾಯ್ತಾರ ಸ್ವಂತ ಜೀವ ಕೊಡೋದು ಬೇರೆ ನೀ ಮಾಡಿರುವಂತ ಕರ್ಮ ಕಳ್ಕೊಂಡು ಸಾಯುದು ಬೇರೆ ಆದ್ರೆ ಹುಟ್ಟಿದ ತಕ್ಷಣ ಯಾಕೆ ಸಾಯ್ಬೇಕಾಗೈತಿ ಯಾಕ್ರಿ ನೀ ಏನ ನಿನ್ನ ಜೀವಕ್ಕೆ ನಿನ್ನ ಕೈದಿಂದ ಮಾಡ್ಕೊಂಡ ಸತ್ತಿರ್ತಿಲ್ಲ ಇನ್ನ 8 ದಿವಸ ನೀ ಬದುಕಬೇಕಾಗಿರ್ತೈತಿ ನೋಡ ಅಟ್ ತಾಯಿ ಹೊಟ್ಯಾಗ ಗರ್ಭದೊಳಗ ಬದುಕಿರ್ತಿ ಅಲ್ಲಿ ನೀ ಹೊರಗೆ ಬರೋ ತಳ ಇಲ್ಲದ ನಿನ್ನ ಆಯುಷ್ಯ ಸಮಾಪ್ತಿ ಆಗಿರ್ತೈತಿ ನಂಟ್ಲೆ ಬಂದಿಲ್ಲ ಅಟ್ ಆಯುಷ್ಕಂದ್ರ ಕುಲ್ಲ ಆಗ್ಬೇಕಾಗ್ತೈತಿ ಅದಕ್ಕೆ ಹೇಳ್ತಾರ ಕೂಸು ಹುಟ್ಟು ಪ್ಲೇಸ್ ಆಯ್ತು ನೋಡವ
ಅದಕ್ಕ ಅವ್ ಮಾಡಿರೋ ಆಯುಷ್ಯ ಅಲ್ಲಿಗೆ ಮುಗಿತ. ಹೌದಲ್ಲ ಅದಕ್ಕ ಹಾ. ಅಲ್ಲಿ ಸತ್ತ ಮತ್ತೊಂದು ಗರ್ಭದೊಳಗ ಜನ್ಮ ತಾಳ್ಬೇಕಾಗ್ತೈತಿ. ಹೌದು ಹೌದಲ್ಲ ಇದೇನೋ ನ್ಯಾಯ ಅನ್ಯಾಯದ ಚಕ್ರ ತಿರುಗ್ತಿರ್ತೈತಿ. ಹೌದು. ಅಲ್ಲಿ ನಿನ್ನ ನ್ಯಾಯ ಅನ್ಯಾಯ ಎಷ್ಟು ತುಂಬಿರ್ತೈತಿ ಅದ್ರ ಮ್ಯಾಲ ಹಾ ಇಟ್ಟಾಗಿ ಒಳಗ ಸತ್ತ ಬರ್ತಾವತ್ತನೋ ಮಾತನ್ನ ಅಂದೈತಿ. ಹೌದವ ಇದಲ್ಲ ಅಂದ್ರೆ ಅಂದ್ರೆ ಗಂಡ ಹಾಡೋರು ಬಂದು ಹೇಳ್ಬಹುದು. ಹ್ಞೂ ನೀ ಎಲ್ಲರೇ ಅದು ಆತು ಇದು ಆತು ಅನ್ಬೇಡ. ಹಾ ಅದು ನುಂಗಿದ ನಾನ ಮತ್ತ ಹಾ ಆ ಕೂಸಿನ ನುಂಗದಾಕಿ ಒಬ್ಬಾಕಿ ನಮ್ಮಕ್ಕೆ ಹೆಣ್ಮಗಳವ. ಅದಾಳ ಬಿಡ ಕಟ್ಟಿಗೆರಿ ಲಕ್ಕವ್ ನುಂಗ್ಯಾಳ ಆಕೆ ನುಂಗೇ ಇಲ್ಲನ. ಯಾಕಂದ್ರ ಬಾಳ ದೃಷ್ಟಿ ಇಂಟು ನೋಡೋದ್ರಿಂದ ಹೌದು ಹೌದು ಶರೀರ ಎಲ್ಲ ಒಳಗ್ ಹೋಗಿತ್ತು, ಕಾಲಟ್ಟ ಹೊರಗೆ ಬಿದ್ದಿದ್ದು ಹೊರಗೆ ಜೋತ. ಹೌದಲ್ಲ ಅನಾಂಟ್ಲಿ ಇನ್ನ ತನ ಆಕಿನ ಅಗದಿ ವಕ್ರ ದೃಷ್ಟಿಲಿ ಯಾರು ನೋಡಂಗಿಲ್ಲ. ಹೌದು ಆಕಿ ಮ್ಯಾಲ ನೆದರಿಟ್ಟು ಯಾರು ನೋಡಂಗಿಲ್ಲ. ನೋಡಂಗಿಲ್ಲ ಕಣ್ಣ ಹೋಗ್ತಾವ. ಇರ್ಲಿಪ್ಪ ಆ ಲಕ್ಕ ಅವ್ನು ನುಂಗಿ ಆಕಿ ನುಂಗ್ಯಾಳ. ಇಂದ ಇವನು ನಾ ನುಂಗಬೇಕಾಗೈತಿ. ನಮಸ್ಕಾರ ರೀ ನಮ್ಮ ಹವಲ್ದಾರ್ ಸಾಹೇಬ್ರಿಗೆ ಗೌಡ್ರಿಗೆ ನಮ್ಮ ಗುರುಗಳಿಗೆ ಇಂಡಿ ಎಲ್ಲಾ ಇಂಡಿ ಒಳಗ್ ಬಂದದಲ್ರಿಪ್ಪ ಇವತ್ತ. ನಿನ್ನ ಮನೆ ಸುಡಾತವ್ರು ಫೋನ್ ಮಾಡಾತಿ ಅವರು ಹಂಗ ಎಲ್ಲಾ ಕಡೆ ಯಾವ್ಯಾವ ಮೇಳ ಎಲ್ಲೆಲ್ಲಿ ಹಾಡ್ಲತ್ಯಾವ ಹೌದು ಹೌದಲ್ಲ ಏನೇನು ಮಾಡ್ಲತ್ಯಾವ. ಅದಕ್ಕೆ ಇರ್ಲಿಪ್ಪ ಇರ್ಲಿವ ಏನ್ ಹೇಳಾರು ಏನಂತ ಹೇಳ್ತಾನು ಶಿವ ಹರ ಶಂಕರ ವರ್ಣನೆ ಭಯಂಕರ ವರ್ಣನ ಭಯಂಕರ ಅಂತ ಹೇಳತ್ತಾರ ಅಂತ ಹೇಳ್ತಲ್ಲ ಅದಕ್ಕೆ ನಾವೇನು ಸ್ತೋತ್ರ ಮಾಡ್ಬೇಕಾಗೈತಿ. ಮಾಡ್ರಿ ಬಿಡಬೇಡಿ ನಮ್ಮ ದೇವಿ ಸ್ತೋತ್ರ ಮಾಡೋಲ್ಲ.